ಒಂದು ಕಡೆ DCM DK ಶಿವಕುಮಾರ್ ಅವರು ನಾನು ಮುಖ್ಯಮಂತ್ರಿಗಳ ಪರವಾಗಿ ಬಂಡೆಗಲ್ ಥರ ನಿಂತು ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ, ಇಲ್ಲೇ ನಮಗೆ ದೊಡ್ಡ ಅನುಮಾನ ಇದೆ. ತುಂಬ ಅನುಮಾನ ಕಾಡ್ತಾ ಇರೋದೇ ಇಲ್ಲಿ. DCM DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೋಸ್ಕರವಾಗಿ ಇವರು ಚುನಾವಣೆ ಗೆದ್ದಾಗ ಅಷ್ಟೊಂದು ಪೈಪೋಟಿಯನ್ನು ಮಾಡಿದಂಥವರು, ಡೆಲ್ಲಿಗೆ ಹೋಗಿ ಕೂತಂಥವರು, ಅನೇಕ ದಿನಗಳ ಕಾಲ ಎಳೀತು ಮುಖ್ಯಮಂತ್ರಿಯವರು DK ಶಿವಕುಮಾರ್ ಆಗ್ತಾರಾ ಅಥವಾ ಸಿದ್ದರಾಮಯ್ಯನವ್ರು ಆಗ್ತಾರಾ ಅಂಥೇಳಿ. ಈಗ ನೋಡಿದ್ರೆ ಸಿದ್ದರಾಮಯ್ಯನವ್ರ ಪರವಾಗಿ ನಾನು ಬಂಡೆಗಲ್ ಥರ ನಿಂತು ಬಿಡ್ತೀನಿ ಅಂತ ಇವ್ರು ಹೇಳ್ತಾ ಇದ್ದಾರಲ್ಲ, ಇದು ನಂಬಣ್ಣವಾ? ಅನುಮಾನ ಬರಲ್ವೇನ್ರಿ ಇದರಲ್ಲಿ? ಇಲ್ಲೇ ಇರೋದು ವಿಷಯ. ಅಂದರೆ ಅರ್ಥ, ನಾನು ಅವ್ರ ಬಂಡೆ ಥರನೇ ನಿಂತಿದ್ದೆ, ನಾನೆಲ್ಲ ಪ್ರಯತ್ನಗಳನ್ನು ಮಾಡಿದ ಹೊರತಾಗಿಯೂ ಕೂಡ ಮುಖ್ಯಮಂತ್ರಿಗಳು ಇಳಿಯೋ ಕಾಲ ಬಂದುಬಿಡ್ತು, ಆಮೇಲೆ ನಾನು ಮುಖ್ಯಮಂತ್ರಿ ಆಗಬೇಕಾಯಿತು ಅಂಥೇಳಿ ಮುಂದೆ ಹೇಳಬಹುದಾ? ಈ ಥರದ ಅನುಮಾನ ಇಲ್ವಾ ಅಂಥೇಳಿ ಒಂದು ಅರ್ಥದಲ್ಲಿ ವಿಜೇಂದ್ರ ಮಾತಾಡ್ತಾ ಇದ್ದಾರೆ. ಇದರ ಅರ್ಥ ಇಷ್ಟೇ, ಇಷ್ಟೊಂದು ಸ್ಟ್ರಾಂಗ್ ಆಗಿ DCM DK ಶಿವಕುಮಾರ್ ಅವರು CM ಜೊತೆಗೆ ನಾನು ನಿಂತಿದ್ದೀನಿ, ಬಂಡೆ ಥರ ಇದ್ದೀನಿ ಅಂತ ಹೇಳೋದೇನೆ ಮುಖ್ಯಮಂತ್ರಿಗಳ ಬದಲಾವಣೆಗೆ ಕಾಲ ಸನ್ನಿಹಿತವಾಗುತ್ತೆ ಅಂತ ಅರ್ಥ ಅಂತ ವಿಜೇಂದ್ರ ಅವರು ಮಾತಾಡಿದ್ದಾರೆ. ಮುಡಾ ಹಗರಣದಲ್ಲಿ ಸಾಕಷ್ಟು ಅವ್ಯವಹಾರ ನಡೆದು ಹೋಗಿದೆ, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟೇ ಕೊಡ್ತಾರ್ರಿ, ಯಾರಿಗೂ ಅನುಮಾನ ಬೇಡ ಅಂತೇಳಿ ಹುಬ್ಬಳ್ಳಿಯಲ್ಲಿ BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿದ್ದಾರೆ. ನೋಡಿ, ಕಾಂಗ್ರೆಸ್ ದೆಹಲಿ ಮಟ್ಟದಲ್ಲೂ ಕೂಡ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಇಲ್ಲ ಅಂತ ಹೇಳಿದ್ರೆ ನೆನ್ನೆ ದಿನ ಮುಖ್ಯಮಂತ್ರಿಗಳು ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದು ಶಾಸಕರುಗಳನ್ನು, ಕಾಂಗ್ರೆಸ್ ಪಕ್ಷದ ಶಾಸಕರುಗಳನ್ನು ವಿಶ್ವಾಸ ತೆಗೆದುಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ದಟ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ಕಾಂಗ್ರೆಸ್ ಹೈಕಮಾಂಡಲ್ಲೂ ಸಹ ಇವತ್ತು ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕು ಅಂತಕ್ಕಂಥ ಚರ್ಚೆಗಳು ನಡೀತಾ ಇದೆ ಅಂತೇಳಿ ಕೆಲವು ಏನು ಮಾಹಿತಿಗಳು ಬರ್ತಾಯಿತ್ತು, ಎಲ್ಲವೂ ಕೂಡ ಸತ್ಯ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಮತ್ತೊಂದು ಕಡೆ ಮಾನ್ಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಪದೇ ಪದೇ ಸಿದ್ದರಾಮಯ್ಯ ಅವ್ರ ಜೊತೆ ನಾನು ಬಂಡೆಗಲ್ಲಿನ ಜೊತೆ ಥರ ಇದ್ದೇನೆ, ನಾನು ಮುಂದಿನ 10 ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿರ್ತಾರೆ ಅನ್ನುವ DK ಶಿವಕುಮಾರ್ ಅವರ ಮಾತು ಕೂಡ ಸಾಕಷ್ಟು ಅನುಮಾನಗಳು ಇವತ್ತು ಹುಟ್ಟು ಹಾಕಿರ್ತಕ್ಕಂಥದ್ದು. ನಮಗಂತೂ ಸ್ಪಷ್ಟ ಇದೆ, ಮೂಡಾ ಹಗರಣ